ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಆದಷ್ಟು ಬೇಗ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ವೀಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವುದರ ಬಗ್ಗೆ ವಿಶೇಷ ಮಾಹಿತಿ ಅಂದರೆ, ಶನಿದೇವನ ಸಂಚಾರ ಯಾವ ಯಾವ ರಾಶಿಯ ಮೇಲೆ ಪ್ರಭಾವ ಬೀರಲಿದ್ದಾನೆ ಎಂಬುದನ್ನು ತಿಳಿಸಿಕೊಡುವುದು. ಮೊದಲನೇದಾಗಿ ಶನಿ ಸಂಚಾರ ಮೀನರಾಶಿಯಲ್ಲಿ ಸಂಚಾರ ಮಾಡಲಿದ್ದಾನೆ. ಮೀನರಾಶಿಯಲ್ಲಿ ಶನಿಯ ಸಂಚಾರವು ಎಲ್ಲ ರಾಶಿಗಳ ಮೇಲೂ ಪರಿಣಾಮ ಉಂಟು ಮಾಡುತ್ತದೆ. ಆದರೆ ವಿಶೇಷವಾಗಿ 3 ರಾಶಿಯ ಜನರು ವೃತ್ತಿ, ಕುಟುಂಬ ಜೀವನ, ಸಾಮಾಜಿಕ ಮಟ್ಟದಲ್ಲಿ ಹೊಸ ಸಾಧನೆಗಳನ್ನು ಪಡೆಯಬಹುದು ಎಂಬುದಾಗಿ ಹೇಳಲಾಗಿದೆ. ಬನ್ನಿ ಮೊದಲನೇದಾಗಿ ಅದು ಯಾವ ರಾಶಿ ಎಂಬುದನ್ನು ತಿಳಿಸುತ್ತಿದ್ದೇನೆ. ಮಾರ್ಚ್ 29ರ ನಂತರ ಕರ್ಕಾಟಕ ರಾಶಿಯ ಜನರ ಶನಿಯ ದಯೆ ಕೊನೆಗೊಳ್ಳುತ್ತದೆ. ಇದರಿಂದ ಈ ರಾಶಿಯವರ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಂಡುಬರುತ್ತದೆ. ಕುಟುಂಬಕ್ಕೆ ಸಂತೋಷ ಮರಳುತ್ತದೆ ಮತ್ತು ಅಪಾರ ಸಂಪತ್ತು ಸಿಗುತ್ತದೆ. ಅದೃಷ್ಟ ಬೆಂಬಲದಿಂದ ಉನ್ನತಿ ಕಾಣಬಹುದು ಅಂತ ಹೇಳಲಾಗಿದೆ. ಎರಡನೇದಾಗಿ ವೃಶ್ಚಿಕ ರಾಶಿ ಜನರ ಶನಿಯ ದಯೆಯ ಅವಧಿಯು ಕೊನೆಗೊಳ್ಳುತ್ತದೆ. ನಿಮ್ಮ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ. ಸಮಾಜದಲ್ಲಿ ನೀವು ಪ್ರತಿಷ್ಠೆ ಮತ್ತು ಗೌರವ ಪಡೆಯುತ್ತೀರಾ. ಉನ್ನತ ಸ್ಥಾನದಲ್ಲಿ ಬರುತ್ತೀರಾ ಎಂಬುದು ತಿಳಿಸಲಾಗಿದೆ. ಅದೃಷ್ಟದ ಬೆಂಬಲದಿಂದ ನೀವು ಅಪಾರ ಸುಖ ಸಂಪತ್ತುಗೊಳಿಸುತ್ತೀರಾ ಮತ್ತು ಉನ್ನತ ಸ್ಥಾನದಲ್ಲಿ ಬೆಳೆಯುತ್ತಾರೆ ಅಂತ ಹೇಳಲಾಗಿದೆ. ನಂತರ ಮಕರ ರಾಶಿ. ಮಕರ ರಾಶಿಗೆ ಶನಿಯ ಸಾಡೆಸಾತಿಯ ಅವಧಿಯು ಕೊನೆಗೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಬರುತ್ತದೆ. ನಿಮಗೆ ಒಳ್ಳೆಯ ಕೆಲಸ ಮತ್ತು ಸ್ಥಾನ ಸಿಗಬಹುದು. ಸಮಾಜದಲ್ಲಿ ನೀವು ಮತ್ತಷ್ಟು ಪ್ರಸಿದ್ಧರಾಗುವಿರಿ. ನೀವು ಅಪಾರ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುತ್ತೀರಾ ಹಾಗೂ ಯಶಸ್ಸು ನಿಮ್ಮದಾಗುತ್ತೆ ಅಂತ ಹೇಳಲಾಗಿದೆ. ಹಾಗೆ ಮೀನರಾಶಿಯ ಶನಿಯ ಸಂಚಾರ. ಶನಿಯ ಸಂಚಾರ ನಂತರ ಈ 3 ರಾಶಿ ಜನರ ಆರೋಗ್ಯವು ಸಕಾರಾತ್ಮಕವಾಗಿ ಬದಲಾಗುತ್ತದೆ. ಈ 3 ರಾಶಿಗಳು ಹಿಂದೆ ಮಾಡಿದ ಕಠಿಣ ಪರಿಶ್ರಮ ಉತ್ತಮ ಫಲಿತಾಂಶಗಳು ಪಡೆಯಬಹುದು. ಅದೃಷ್ಟ ಬೆಂಬಲದಿಂದ ಈ 3 ರಾಶಿಯವರಿಗೆ ಹಠಾತ್ ಧನಲಾಭವಾಗಿದೆ. ಜೀವನದಲ್ಲಿ ಯಶಸ್ಸು ಕಾಣುವ ಈ ರಾಶಿಯವರು ಆರ್ಥಿಕ ಮತ್ತಷ್ಟು ಪ್ರಗತಿಯಾಗಿ ಉನ್ನತ ಸ್ಥಾನದಲ್ಲಿ ಉತ್ತಮ ಸ್ಥಾನದಲ್ಲಿ ಬರುವುದಾಗಿ ಹೇಳಲಾಗಿದೆ. ಮೀನರಾಶಿಯವರಿಗೆ ತುಂಬಾ ಸಾಡೆಸಾತ್ ಕಾಡದಿರುವುದೇ ಈ ಧನ ಲಾಭವಾಗುತ್ತದೆ ಮತ್ತು ಉನ್ನತ ಸ್ಥಾನ ಮತ್ತು ಸುಖ ಸೌಲಭ್ಯವನ್ನು ಪಡೆಯುತ್ತಾರೆ ಎಂಬುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಬನ್ನಿ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ ಅಂತ ಹೇಳಲಾಗಿದೆ. ನಿಮ್ಮ ಅನಿಸಿಕೆ ಏನಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.